ನಮಸ್ತೆ ಆತ್ಮೀಯ ವೀಕ್ಷಕರೇ. ನೀವು ಒಂದು ದಿವಸದಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಎಷ್ಟು ಬಾರಿ ನಗ್ತೀರಾ? ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಒಂದು ಮುಗುಳ್ನಗು ಒಬ್ಬರ ಜೀವ ಉಳಿಸತ್ತೆ ಅಂತ ಆದರೆ ನೀವು ಖಂಡಿತ ನಗ್ತೀರಾ ಅಲ್ವಾ? ನಗು ಅನ್ನೋದು ಎಷ್ಟು ಸುಂದರ. ಒಬ್ಬ ರೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದ. ಅವನು ತುಂಬ ಬೇಸತ್ತು ಹೋಗಿದ್ದ. ಅವನಲ್ಲಿ ತುಂಬ ರೋಗಗಳು ತುಂಬಿಕೊಂಡಿತ್ತು. ಡಾಕ್ಟ್ರುಗಳು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟೇ ಔಷಧ ಇದ್ದರೂ ಅವನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಜೊತೆಗೆ ಅವನಲ್ಲಿ ಇರಲಿಲ್ಲ. ಜೀವನೋತ್ಸಾಹ ಬಂದರೆ ಮಾತ್ರ ಅವನು ಸಹ ಆರೋಗ್ಯವಂತನಾಗೋದಕ್ಕೆ ಸಾಧ್ಯ ಅಲ್ವಾ? ಇದೇ ಸಮಯಕ್ಕೆ ಒಂದು ದಿವಸ ಒಂದು ಪುಟ್ಟ ಮಗು ಬಂತು. ಆ ಪುಟ್ಟ ಮಗು ಆ ಮಲಗಿದ್ದ ರೋಗಿಯನ್ನು ನೋಡಿ ಒಂದು ಸುಂದರವಾದ ಮುಗುಳ್ನಗು ಬೀರಿತು. ಮಕ್ಕಳ ನಗು ಎಷ್ಟು ಸುಂದರ ಅಲ್ವಾ? ಆ ನಗು ಅನ್ನೋದು ತುಂಬ ಸುಂದರವಾಗಿತ್ತು, ಸರಳವಾಗಿತ್ತು, ನಿಷ್ಕಪಟವಾಗಿತ್ತು. ಮತ್ತು ಅದರಲ್ಲಿ ಆ ಮಗುವಿನ ನಗುವಿನಲ್ಲಿ ಸ್ವಾರ್ಥ ಅನ್ನೋದು ಎಳ್ಳಷ್ಟು ಇರಲಿಲ್ಲ. ಆ ಮಗುವಿನ ಮುಗ್ಧ ನಗುವನ್ನು ನೋಡಿ ಆ ವ್ಯಕ್ತಿಗೆ ಮನಸ್ಸಲ್ಲಿ ಏನೋ ಒಂದು ಉತ್ಸಾಹ ಬಂದಂಗಾಯಿತು, ಬೆಳಕು ಸಂಚಾರವಾದಂಗಾಯಿತು. ಅವನು ಯೋಚಿಸಿದ, ನಾನು ಇನ್ನೂ ಬದುಕಬೇಕು, ನನ್ನಲ್ಲಿ ಏನೋ ಇದೆ ಇನ್ನು ಅನ್ನೋ ಉತ್ಸಾಹವನ್ನು ಅವನು ತುಂಬಿಕೊಂಡ. ನನ್ನಿಂದ ಇನ್ನು ಏನೋ ಆಗಬೇಕಾಗಿದೆ ಅನ್ನೋದನ್ನು ಅರ್ಥಕೊಂಡ. ಆ ಪುಟ್ಟ ಮಗುವಿನ ನಗು ಅವನ ಬದುಕನ್ನೇ ಬದಲಾಯಿಸಿತು. ಅವನು ಆರೋಗ್ಯವಂತನಾದ, ಅವನು ಸುಖಕರವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು. ನಗು ಅನ್ನೋದು ಯಾಕೆ ಚಮತ್ಕಾರ ಆಗಿರುತ್ತೆ? ನಗು ಅನ್ನೋದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ, ನಮ್ಮ ಹೃದಯವನ್ನು ಹಗುರಗೊಳಿಸುತ್ತೆ, ಜೊತೆಗೆ ನಮ್ಮ ಸಂಬಂಧಗಳನ್ನು ಜೋಡಿಸುತ್ತೆ. ಇನ್ನು ಅಂದರೆ ನಮ್ಮ ನಂಬಿಕೆಯನ್ನು ನಗು ಅನ್ನೋದು ಹೆಚ್ಚು ಮಾಡುತ್ತೆ. ನಗುವಿಗೆ ಎಷ್ಟೊಂದು ಒಳ್ಳೆಯ ಗುಣಗಳಿದೆ ನೋಡಿ. ನಗು ಅನ್ನೋದು ಉಚಿತವಾಗಿ ಸಿಗುವಂಥದ್ದು, ಆದರೆ ಅದರ ಮೌಲ್ಯ ಅತ್ಯಮೂಲ್ಯವಾಗಿರುವಂಥದ್ದು. ನಾವು ಕೆಲವೊಮ್ಮೆ ಯಾರಿಗೂ ಏನೂ ಕೊಡೋದಕ್ಕೆ ಆಗೋದಿಲ್ಲ, ಆದರೆ ಒಂದು ಸುಂದರವಾದ ಮುಗುಳ್ನಗುವನ್ನು ಕೊಡ್ಬೋದು ಅಲ್ವಾ? ಯಾರು ಎದುರಿಗೆ ಸಿಕ್ಕಿದಾಗ ಅವರು ಪರಿಚಯ ಇರಲಿ ಇಲ್ಲದೆ ಇರಲಿ, ಒಂದು ಮುಗುಳ್ನಗು ಕೊಟ್ಟರೆ ಅದರಿಂದ ಅವರಲ್ಲೂ ಸಹ ಬದಲಾವಣೆ ಆಗ್ಬೋದು. ನಮಗೂ ಸಹ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗತ್ತೆ. ಅವರಲ್ಲಾದ ಬದಲಾವಣೆ ನಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮನಸ್ಸಿಗೆ ಏನೋ ಒಂಥರ ಆಹ್ಲಾದಕ. ಇಂದು ಯಾರಿಗಾದರೂ ಒಂದು ಮುಗುಳ್ನಗೆ ಕೊಟ್ಟು ನೋಡಿ, ಅವರಲ್ಲಿ ಏನಾದರೂ ಒಂದು ಚಮತ್ಕಾರ ಆಗಬಹುದು. ನಿಮ್ಮ ಒಂದು ಸುಂದರವಾದ ನಗುವಿನಿಂದ ನಿಮ್ಮ ಒಂದು ಸುಂದರ ನಗು ಬೇರೆಯವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅಲ್ವಾ?